64. ಎತ್ತಲೋ ಕಾಡು ಮೊಗ್ಗಿನ ಬಳ್ಳಿ, ಮೊಗ್ಗಿನಲ್ಲಿ ಚಿತ್ರ ರಚನೆಗದೇಕೆ ತೊಡಗೋಳು ಪ್ರಕೃತಿ. ಕೃತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಯ ಸಾರ್ಥಕವೋ ಜೀವಿತಕ್ಕೆ ಮಂಕುತಿಮ್ಮ. ಇಲ್ಲಿ ಪ್ರಕೃತಿ ನಮಗೆ ಏನನ್ನ ಹೇಳ್ತಾ ಇದ್ದಾಳೆ, ಹೇಗೆ ನಾವು ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ, ಅದರಿಂದ ಸಿಗ್ತಕ್ಕಂಥ ತೃಪ್ತಿ ಅಂತದ್ದು ಅದನ್ನು ಹೇಳ್ತಾ ಇದ್ದಾರೆ ಕವಿ. ಹೇಗೆ ಅಂತಂದ್ರೆ, ಎಲ್ಲೋ ಕಾಡಿನಲ್ಲಿ ಕತ್ತಲೆಯಲ್ಲಿ ಎತ್ತಲೋ ಕಾಡು ಮೊಬ್ಬಿನ ಬಳ್ಳಿ, ಯಾವುದೋ ಒಂದು ಬಳ್ಳಿನಲ್ಲಿ ಒಂದು ಮೊಗ್ಗಿದೆ, ಆ ಮೊಗ್ಗಲ್ಲಿ ಚಿತ್ರ ರಚನೆಗೆ ತೊಡಗ್ತಾಳೆ ಪ್ರಕೃತಿ. ಆ ಕಾಡಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿರೋ ಯಾವುದೋ ಒಂದು ಬಳ್ಳಿನಲ್ಲಿರೋ ಯಾವುದೋ ಒಂದು ಹೂವಿನಲ್ಲಿರೋ ಯಾವುದೋ ಒಂದು ಚಿತ್ರವನ್ನ ಯಾರೋ ನೋಡಕ್ ಹೋಗೋದಿಲ್ಲ. ಆದ್ರೂ ಪ್ರಕೃತಿ ಯಾಕೆ ಈ ರೀತಿ ಸುಂದರವಾದ ಚಿತ್ರವನ್ನ ಎಲ್ಲೋ ಬಿಡಿಸ್ತಾ ಇದ್ದಾಳೆ? ಯಾರು ನೋಡೋರಿಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ, ಆದ್ರೂ ತನ್ನಷ್ಟಿಗೆ ತಾನು ಬಿಡಿಸ್ತಾ ಇದ್ದಾಳೆ. ಯಾಕೀಗೆ? ಕೃತ್ಯಕ್ಕೆ ತಾಮ್ ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ಬರ್ತಕ್ಕಂತಹ ಒಂದು ಉಪಯೋಗಿಸ್ತಕ್ಕಂತಹ ಶಕ್ತಿ ಇದೆಯಲ್ಲ, ಅದರ ಪೂರ್ಣತೆಯನ್ನ ನಮಗೆ, ಅದರ ಸಾರ್ಥಕತೆಯನ್ನು ಹೇಳ್ತಾಳೆ. ಇದು ನೋಡಿ, ಹೊಗಳಿಕೆಗೆ ತಲೆದೂಗುವುದೇ ನಮ್ಮ ಸ್ವಭಾವ. ಯಾರಾದ್ರೂ ಒಂದ್ ಸ್ವಲ್ಪ ಏನೋ ಸತ್ವ ಇಲ್ದಲೇ ಇದ್ರೂ ಕೂಡ ಹೊಗಳು ಬಿಟ್ರೆ ಬಹಳ ಖುಷಿ ಆಗತ್ತೆ. ಎಷ್ಟೇ ಕುರುಪಿಗಾದ್ರೂ ನೀ ಎಷ್ಟು ಚೆನ್ನಾಗಿದೆಯಾ ನೋಡಕ್ಕೆ ಅಂದ್ರೆ ಬಹಳ ಸಂತೋಷ ಆಗತ್ತೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೇರಿಸದಿರಯ್ಯ. ಹೊಗಳಿಕೆ ಅನ್ನೋದಿದೆಯಲ್ಲ, ಅದೊಂದು ಹೊನ್ನ ಶೂಲ. ಈ ಹೊಗಳಿಕೆಯಿಂದಾಗಿ ಎಷ್ಟೋ ವೇಳೆ ನಮ್ಮ ಕ್ರಿಯಾಶಕ್ತಿ ಜಾಸ್ತಿ ಆಗುತ್ತೆ. ಇನ್ನೂ ಅನೇಕ ವೇಳೆ ಹೊಗಳಿಕೆ ತುಂಬಾ ಜಾಸ್ತಿ ಆಗ್ಬಿಟ್ರೆ ನನ್ನ ಸಮಾನ ಯಾರೂ ಇಲ್ಲ ಅನ್ನೋ ಒಂದು ಜಂಬ ಬಂದ್ಬಿಡ್ತಲ್ಲ ಅಂತಂದ್ರೆ, ಇದೇ ಹೊಗಳಿಕೆ ನಮ್ಮನ್ನ ನೆಲಕ್ಕೆ ಹಾಕಿ ತುಳಿದು ಬಿಡುತ್ತೆ. ಹಾಗಾಗಿ ಇದು ಹೊನ್ನ ಶೂಲವಾಗತ್ತೆ. ಹೊನ್ನೂ ಹೌದು, ಶೂಲವೂ ಹೌದು. ಹಾಗಾಗಿ ಇಂತಹ ಹೊಗಳಿಕೆಗೆ ಮನಸ್ಸು ಮಾಡ್ದಲೇನೆ ನಾವು ನಮ್ಮ ಕೆಲಸವನ್ನ ಹೇಗೆ ಸಾರ್ಥಕಗೊಳಿಸ್ಬೋದು ಅಂತ ಕೇಳ್ತಾ ಇದ್ದಾರೆ ಕವಿ ಇಲ್ಲಿ. ನಾವು ಒಂದು ಕೆಲಸ ಮಾಡುವಾಗ ಉಪಯೋಗಿಸ್ತಕ್ಕಂತಹ ಶಕ್ತಿ ಹಾಗೂ ನಮ್ಮಲ್ಲಿ ಅದನ್ನ ಮಾಡಬಹುದಾದಂತ ಒಂದು ಗುಣ, ಒಂದು ಕಲೆ ಇದೆಯಲ್ಲ, ಅದು ಅದರ ಒಂದು ಪೂರ್ಣತೆ ಇದೆಯಲ್ಲ, ಅದೇ ಸಾರ್ಥಕವಾದಂಥದ್ದು. ನನ್ನಲ್ಲಿ ಯಾವುದೋ ಒಂದು ಕಲೆ ಇದೆ, ಆ ಕಲೆಯನ್ನ ನಾನು ಪರಿಪೂರ್ಣವಾಗಿ ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಥಿತಿಯಿಂದ ಅದನ್ನ ಪೂರ್ತಿ ಮನಸ್ಸಿಟ್ಟು ಮಾಡಿದಾಗ, ಏಕಾಗ್ರತೆಯಿಂದ ಮಾಡಿದಾಗ ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ಸಿಗತ್ತೆ. ಅದು ಯಾರೋ ಹೊಗಳೋದ್ರಿಂದಾಗ್ಲಿ ಅಥವಾ ತೆಗಳೋದ್ರಿಂದಲಾಗ್ಲಿ ಇರೋದಿಲ್ಲ. ಯಾವಾಗ ನಾವು ಮಾಡ್ತಕ್ಕಂತಹ ಕ್ರಿಯೆ ನಮ್ಮ ಮನಸ್ಸಿಗೆ ಒಂದು ಸಂತೃಪ್ತಿಯನ್ನು ಕೊಡುತ್ತೋ, ಆ ಸಂತೃಪ್ತಿಗೆ ಸಮಾನವಾದದ್ದು ಯಾವುದೂ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿ.